ನಮಸ್ಕಾರ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ GNM ಫಸ್ಟ್ ಇಯರ್ ಮತ್ತು BSc ನರ್ಸಿಂಗ್ ಫಸ್ಟ್ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಅನಾಟಮಿ ಫಿಸಿಯಾಲಜಿ ಸಬ್ಜೆಕ್ಟ್ ಇರುತ್ತೆ. ಈ ಒಂದು ಎಕ್ಸಾಮ್ ಕೂಡ ಇರುತ್ತೆ ನಿಮಗೆ. ಆ ಒಂದು ಅನಾಟಮಿ ಫಿಸಿಯಾಲಜಿಗಳಿಂದ ಒಂದಷ್ಟು ಕ್ವಶನ್ಸ್ಗಳನ್ನು ನಾನು ಇಲ್ಲಿ ನೋಟ್ ಮಾಡ್ಕೊಂಡಿದ್ದೇನೆ. ಈ ಒಂದು ಕ್ವಶನ್ಸ್ಗಳು ನಿಮಗೆ ಮೇ ಬಿ ಎಕ್ಸಾಮಲ್ಲಿ ಹೆಲ್ಪ್ ಕೂಡ ಆಗ್ಬೋದು. ಇವುಗಳನ್ನು ನೀವು ಪ್ರಿಪ್ರೇಷನ್ ಮಾಡ್ಕೋಬೇಕಾಗತ್ತೆ. ಇದು 10 ಮಾರ್ಕ್ಸ್ ಮತ್ತು ಕ್ವಶನ್ಸ್ ಬರುವಂಥವುಗಳು. ಈ ಒಂದು 5 ಮಾರ್ಕ್ಸ್ ಕೂಡ ನಿಮ್ಮ ಕ್ವಶನ್ ಕೇಳ್ಬೋದು. ಒಂದೇ ಕ್ವಶನ್ಸ್, ಡಿಫ್ರೆನ್ಸ್ ಬಿಟ್ವೀನ್ ಸೆರೆಬ್ರಮ್ ಆ್ಯಂಡ್ ಸೆರೆಲೆಬ್ರಮ್. ಸೊ ಸೆರೆಬ್ರಮ್ ಮತ್ತು ಸೆರೆಲೆಬ್ರಮ್ದ ವ್ಯತ್ಯಾಸಗಳನ್ನು ಇಲ್ಲಿ ಹೇಳಬೇಕಾಗತ್ತೆ ಈ ಒಂದು ಕ್ವಶನ್ಸ್ ಒಳಗಡೆ. ಸೆರೆಬ್ರಮ್ ಅಂದ್ರೇನು ಮತ್ತು ಸೆರೆಬಿಲಮ್ ಅಂದ್ರೇನು ಅಂತ. ಎರಡನೇ ಕ್ವಶನ್ಸು ಡಿಫೈನ್ CSF. ಹೌದಾ, CSF ಫ್ಲೂಯಿಡ್ ಡೆಫಿನೇಷನ್ ಬರೀಬೇಕು ಮತ್ತು ಎಕ್ಸ್ಪ್ಲೇನ್ ದಿ ಕ್ರಿಯನಿಯಲ್ ನರ್ವ್ ಬಗ್ಗೆ ಎಕ್ಸ್ಪ್ಲನೇಷನ್ ಒಂದೇ ಕ್ವಶನಲ್ಲಿ ನೀವು ಎಕ್ಸ್ಪ್ಲನೇಷನ್ ಮಾಡಬೇಕಾಗತ್ತೆ. ಮೂರನೇ ಕ್ವಶನಲ್ಲಿ ವಾಟ್ ಈಸ್ ಬ್ಲಡ್ ಅಂದ್ರೇನು, ಎಕ್ಸ್ಪ್ಲೇನ್ ದ ಕಂಪೋಸಿಷನ್ ಆಫ್ ದಿ ಬ್ಲಡ್ ಆ್ಯಂಡ್ ಥ್ರೋಂಬೋಸೈಟ್ಸ್. ಸೊ ಇಲ್ಲಿ ಒಂದು ಬ್ಲಡ್ ಡೆಫಿನೇಷನ್ ಬರೋದು, ಆ ಒಂದು ಬ್ಲಡ್ ಒಳಗಡೆ ಏನೆಲ್ಲ ಕಂಪೋಸಿಷನ್ ಇದ್ದಾವೆ ಅದನ್ನು ಬರೀಬೇಕು ಮತ್ತು ಥ್ರೋಂಬೋಸೈಟ್ಸ್ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡಬೇಕಾಗತ್ತೆ. ನಾಲ್ಕನೇ ಕ್ವಶನ್, ಫೋರ್ತ್ ಕ್ವಶನ್, ಎಕ್ಸ್ಪ್ಲೇನ್ ಅಬೌಟ್ ಇಯರ್ ವಿತ್ ಲೇಬಲ್ ಡೈಗ್ರಾಮ್. ಸೊ ಕಿವಿಯ ಒಂದು ನೀಟಾದಂಥ ಡೈಗ್ರಾಮ್ ಅಂತ ತೆಗೆದು ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ, ಪಾರ್ಟ್ಸ್ಗಳನ್ನು ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಎಕ್ಸ್ಪ್ಲೇನ್ ಅನಾಟಮಿ ಆಫ್ ಕಿಡ್ನಿಯ ಒಂದು ಅನಾಟಮಿಕಲ್ ಸ್ಟ್ರಕ್ಚರ್ ಡೈಗ್ರಾಮ್ ತೆಗಿಬೇಕು, ಪ್ಲಸ್ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ ಆ ಒಂದು ಕಿಡ್ನಿಯದ. ಅದರ ಜೊತೆಗೆ ಫಿಸಿಯಾಲಜಿ ಆಫ್ ಯೂರಿನ್ ಫಾರ್ಮೇಷನ್ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ, ಯಾವ ರೀತಿಯಾಗಿ ಯೂರಿನ್ ಫಾರ್ಮೇಷನ್ ಆಗುತ್ತೆ ಅನ್ನೋದನ್ನು. ನೆಕ್ಸ್ಟ್ ಸಿಕ್ಸ್ತ್ ಕ್ವಶನ್, ಎಕ್ಸ್ಪ್ಲೇನ್ ಇಂಟರ್ನಲ್ ಸ್ಟ್ರಕ್ಚರ್ ಆಫ್ ಫಿಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್ದ ಸ್ಟ್ರಕ್ಚರನ್ನು ಎಕ್ಸ್ಪ್ಲೇಷನ್ ಮಾಡಬೇಕಾಗತ್ತೆ. ಅದು ಸ್ಪೆಷಲಿ ಇಂಟರ್ನಲ್ ಸ್ಟ್ರಕ್ಚರ್ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಏಳ್ತನ್ನು ಡಿಫೈನ್ ಟಿಶ್ಯೂ ಅಂದ್ರೇನು, ಎಕ್ಸ್ಪ್ಲೇನ್ ಡೀಟೇಲ್ಸ್ ಆಫ್ ಟೈಪ್ಸ್ ಆಫ್ ಟಿಶ್ಯೂ, ಡಿಫ್ರೆಂಟ್ ಟೈಪ್ ಆಫ್ ಟಿಶ್ಯೂಗಳನ್ನು ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಏಳ್ತ್ ಒನ್, ವಾಟ್ ಯು ಮೀನ್ ಬೈ ಎಂಡೋಕ್ರೈನಲ್ ಗ್ಲ್ಯಾಂಡ್ಸ್. ಸೊ ಎಂಡೋಕ್ರೈನಲ್ ಗ್ಲ್ಯಾಂಡ್ ಅಂದರೆ ಏನು, ಅದರ ಬಗ್ಗೆ ನೀವು ಡೀಟೇಲ್ಸ್ ಆಗಿ ಎಕ್ಸ್ಪ್ಲನೇಷನ್ ಮಾಡಬೇಕಾಗತ್ತೆ ಇದರಲ್ಲಿ, ಎಂಡೋಕ್ರೈನ್ ಗ್ಲ್ಯಾಂಡ್ ಅಂದರೆ ಏನು ಅಂತ. ನೆಕ್ಸ್ಟ್ ಕ್ವಶನ್ ನೈನ್ತ್ ಒನ್, ಡಿಸ್ಕ್ರೈಬ್ ದ ಗ್ರಾಸ್ ಸ್ಟ್ರಕ್ಚರ್ ಆಫ್ ಹಾರ್ಟ್ ವಿತ್ ಅ ಡೈಗ್ರಾಮ್. ಸೊ ಗ್ರಾಸ್ ಸೆಕ್ಷನ್ ಆಫ್ ದ ಹಾರ್ಟ್ದ ಡೈಗ್ರಾಮ್ ನೀಟಾಗಿ ತೆಗಿಬೇಕು. ಅದ್ರ ಜೊತೆಗೆ ಏನಪ್ಪ ಅಂದ್ರೆ ಅದು ಎಕ್ಸ್ಪ್ಲೇನ್ ಕೂಡ ಮಾಡಬೇಕಾಗತ್ತೆ. ಅಂದರೆ ಇನ್ನೊಂದು ನೆಕ್ಸ್ಟ್ ಅದರಲ್ಲಿ ಅಡಿಷನಲ್ ಕ್ವಶನು, ಡೌನ್ ದ ಫಂಕ್ಷನ್ ಆಫ್ ಹಾರ್ಟ್, ರೈಟ್ ಡೌನ್ ದ ಸ್ಟ್ರಕ್ಚರ್ ಆಫ್ ಅಂದರೆ ಫಂಕ್ಷನ್ಸ್ ಆಫ್ ಹಾರ್ಟ್ದ ಒಂದು ಫಂಕ್ಷನ್ ಏನಿದೆ ಅದನ್ನು ಕೂಡ ಬರೀಬೇಕು. ಪ್ಲಸ್ ಎಕ್ಸ್ಪ್ಲೇನ್ ದ ಕಾರ್ಡಿಯಕ್ ಸೈಕಲ್ ಅಂದರೆ ಏನು ಅದನ್ನು ಕೂಡ ಎಕ್ಸ್ಪ್ಲನೇಷನ್ ಇದು ಮಾಡಬೇಕಾಗತ್ತೆ. ನೆಕ್ಸ್ಟ್ ಕ್ವಶನ್ 10th ಕ್ವಶನ್ ಈಸ್ ಡಿಫೈನ್ ಜಾಯಿಂಟ್ ಅಂದರೆ ಏನು ಡೆಫಿನೇಷನ್ ಬರೀಬೇಕು. ಮತ್ತು ಟೈಪ್ಸ್ ಆಫ್ ಜಾಯಿಂಟ್ಸ್, ಎಕ್ಸ್ಪ್ಲೇನ್ ದ ಸೈನೋವಿಯಲ್ ಜಾಯಿಂಟ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕು ಮತ್ತು ಟೈಪ್ಸ್ ಆಫ್ ಜಾಯಿಂಟನ್ನು ಕೂಡ ಇಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕು, ಪ್ಲಸ್ ಡೆಫಿನೇಷನ್ ಆಫ್ ಜಾಯಿಂಟನ್ನು ಕೂಡ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಈಸ್ 11th ಕ್ವಶನ್, ಎಕ್ಸ್ಪ್ಲೇನ್ ದಿ ಮೆಕ್ಯಾನಿಸಮ್ ಆಫ್ ದ ರೆಸ್ಪಿರೇಷನ್. ಉಸಿರಾಟ ಕ್ರಿಯೆಯ ಒಂದು ಮೆಕ್ಯಾನಿಸಮ್ ಇಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಇಲ್ಲಿ ರೆಸ್ಪಿರೇಷನ್, ಇನ್ಸ್ಪಿರೇಷನ್ ಎರಡೂ ಕೂಡ ಇಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ ನಿಮಗೆ. 12th ಕ್ವಶನ್, ರೈಟ್ ಡೌನ್ ದ ಲೇಬಲ್ ಡೈಗ್ರಾಮ್ ಆಫ್ ಡೈಜೆಸ್ಟಿವ್ ಸಿಸ್ಟಮ್ದ ನೀಟಾದಂಥ ಡೈಗ್ರಾಮ್ ತೆಗಿಬೇಕು, ಪ್ಲಸ್ ಎಕ್ಸ್ಪ್ಲೇನ್ ಸ್ಮಾಲ್ ಇಂಟೆಸ್ಟೈನ್ ಆ್ಯಂಡ್ ಇಟ್ಸ್ ಫಂಕ್ಷನ್ಸ್. ಅದ್ರ ಜೊತೆಗೆ ನೀವು ಸ್ಮಾಲ್ ಇಂಟೆಸ್ಟೈನ್ದ ಅದರ ಫಂಕ್ಷನ್ ಕೂಡ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. 13th ಕ್ವಶನ್, ರೈಟ್ ಡೌನ್ ದಿ ಆರ್ಗನ್ಸ್ ಆಫ್ ಡೈಜೆಸ್ಟಿವ್ ಸಿಸ್ಟಮ್ದ ಆರ್ಗನ್ಗಳ ಮೇಲ್ಗಡೆ ಡೈಗ್ರಾಮ್ ಇತ್ತು. ಇಲ್ಲಿ ಕ್ವಶನ್ ಕೇಳಿರೋದು ನೀಟ್ ಲೇಬಲ್ ಡೈಗ್ರಾಮ್ ಕೇಳಿ ಜಸ್ಟ್ ಇಲ್ಲಿ ಸ್ಮಾಲ್ ಇಂಟೆಸ್ಟೈನ್ ಫಂಕ್ಷನ್ ಕೇಳಿದ್ರು. ಆದರೆ ಇಲ್ಲಿ ಆರ್ಗನ್ ಆಫ್ ಡೈಜೆಸ್ಟಿವ್ ಸಿಸ್ಟಮದ ಅದನ್ನೇ ಮತ್ತೆ ಎಕ್ಸ್ಪ್ಲೇನ್ ಮಾಡಬೇಕು, ಮತ್ತು ಸ್ಟೊಮಕ್ ಪಾರ್ಟ್ಗಳನ್ನು ಮತ್ತು ಸ್ಮಾಲ್ ಇಂಟೆಸ್ಟೈನನ್ನು ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಕ್ವಶನ್ನು, ಡಿಫೈನ್ ರೆಸ್ಪಿರೇಷನ್. ಸೊ ರೆಸ್ಪಿರೇಷನ್ ಅಂದರೆ ಏನು ಅಂತ ಡೆಫಿನೇಷನ್ ಬರೀಬೇಕು. ನೀಟ್ ಲೇಬಲ್ ಡೈಗ್ರಾಮ್ ಆಫ್ ದಿ ಲಂಗ್ಸದ ನೀಟ್ ಲೇಬಲ್ ಡೈಗ್ರಾಮ್ ತೆಗಿಬೇಕು, ಮತ್ತು ಮೆಕ್ಯಾನಿಸಮ್ ಆಫ್ ದ ರೆಸ್ಪಿರೇಷನ್ ಉಸಿರಾಟದ ಯಾವ ರೀತಿ ಆಗುತ್ತೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಅದನ್ನು ಮೆಕ್ಯಾನಿಸಮಲ್ಲಿ ತೋರಿಸ್ಬೇಕಾಗತ್ತೆ. ನೆಕ್ಸ್ಟ್ 15ನೇದು, ಡ್ರಾ ನೀಟ್ ಲೇಬಲ್ ಡೈಗ್ರಾಮ್ ಯೂರಿನರಿ ಸಿಸ್ಟಮದ ಡೈಗ್ರಾಮ್ನ ನೀಟಾಗಿ ತೆಗಿಬೇಕಾಗತ್ತೆ, ಮತ್ತು ಎಕ್ಸ್ಪ್ಲೇನ್ ದಿ ಫಾರ್ಮೇಷನ್ ಆಫ್ ಯೂರಿನದ ಫಾರ್ಮೇಷನ್ ಯಾವ ರೀತಿ ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಪ್ಲಸ್ ಇನ್ನೊಂದು ಕ್ವಶನ್ನು, ಡಿಸ್ಕ್ರೈಬ್ ದ ಬ್ರೀಫ್ ಅಬೌಟ್ ದಿ ಸ್ಟ್ರಕ್ಚರ್ ಆಫ್ ಬ್ಲ್ಯಾಡರ್ದ ಸ್ಟ್ರಕ್ಚರನ್ನು ಎಕ್ಸ್ಪ್ಲೇನ್ ಮಾಡಬೇಕು, ಡೈಗ್ರಾಮಲ್ಲ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ 16th ಕ್ವಶನ್ ಹಿಯರ್, ವಾಟ್ ಈಸ್ ದ ರೀಪ್ರೊಡಕ್ಷನ್ ಅಂದ್ರೇನು ಅಂತ ಒಂದು ಡೆಫಿನೇಷನ್ ಬರೀಬೇಕು. ಅದಾದಮೇಲೆ ಡ್ರಾ ಲೇಬಲ್ ಡೈಗ್ರಾಮ್ ಆಫ್ ಫಿಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್, ನೀಟಾಗಿ ಫಿಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್ನ ಡೈಗ್ರಾಮ್ ತೆಗಿಬೇಕು, ಜೊತೆಗೆ ಲೇಬಲ್ ಕೂಡ ಮಾಡಬೇಕು. ಅದರ ಜೊತೆಗೆ ಡಿಸ್ಕ್ರೈಬ್ ದಿ ಫಂಕ್ಷನ್ಸ್ ಆಫ್ ಯುಟೆರಸ್ದ ಫಂಕ್ಷನ್ ಏನಿದೆ, ರೋಲ್ ಏನಿದೆ ಬರೀಬೇಕು. ಇಟ್ಸ್ ಅಪೆಂಡೇಜಸ್ ಆ್ಯಂಡ್ ಇಟ್ಸ್ ಅದರದೊಂದು ಅಪೆಂಡೇಜಸ್ ಕೂಡ ಇಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ.
ನೆಕ್ಸ್ಟ್ 17ನೇದು ಡಿಸ್ಕ್ರೈಬ್ ದ ಸ್ಟ್ರಕ್ಚರ್ ಆಫ್ ಹಾರ್ಟ್ ವಿತ್ ಲೇಬಲ್ ಡಯಾಗ್ರಾಮ್. ನೋಡಿ ಓನ್ಲಿ ಫಾರ್ ಹಾರ್ಟ್ದ ಲೇಬಲ್ ಡಯಾಗ್ರಾಮ್ ಇಲ್ಲಿ ಡಿಸ್ಕ್ರೈಬ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ನೀಟ್ ಲೇಬಲ್ ಜೊತೆಗೆ ಡಿಸ್ಕ್ರೈಬ್ ಕೂಡ ಮಾಡಬೇಕಂದ್ರೆ ಎಕ್ಸ್ಪ್ಲೇನ್ ಕೂಡ ಮಾಡಬೇಕಾಗುತ್ತೆ. ಆಮೇಲೆ 18th ಓನ್ಲಿ ನೇಮ್ ದ ಟೈಪ್ಸ್ ಆಫ್ ಮಸ್ಕ್ಯುಲರ್ ಟಿಶ್ಯೂ. ಮಸಲ್ ಟಿಶ್ಯೂದು ಓನ್ಲಿ ಟೈಪ್ಸ್ಗಳನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕು. ಯಾವುದಾದ್ರೂ ಒಂದನ್ನು ಅವುಗಳದ್ದು ಹೆಸರು ಬರೆದು ಒಂದನ್ನು ನೀಟಾಗಿ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಇವು ಒಂದಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ಗಳು ನಿಮಗೆ ಮೇ ಬಿ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.